ಅಪರೂಪದ ಒಂದು ಘಟನೆ. ಒಂದೇ ಕಡೆ ಮುಖಾಮುಖಿಯಾಗಿವೆ ಮೂರು ಸಲಗಗಳು ಒಂದೇ ಕಡೆ ಮುಖಾಮುಖಿಯಾಗಿರೋದು. ಕಾಳಗ ನಡೆಸದೆ ಕೆಲ ಕಾಲ ಸೊಂಡಿಲಿನಿಂದ ನೂಕಾಡಿವೆ ಮೂರು ಆನೆಗಳು. ದೊಡ್ಡ ಮಟ್ಟದ ಫೈಟ್ ಏನು ಮಾಡಿಲ್ಲ. ಬೇಲೂರಿನ ಬಿಕ್ಕೋಡು ಎಸ್ಟೇಟ್ನಲ್ಲಿ ನಡೆದ ದೃಶ್ಯ ಇದು, ಕಂಡುಬಂದ ದೃಶ್ಯ. ಕಾಡಾನೆಗಳನ್ನು ನೋಡಿ ಕಾಫಿ ತೋಟದ ಕಾರ್ಮಿಕರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಮೂರು ಕಾಡಾನೆಗಳ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತೋಟದಲ್ಲೇ ಈಗ ಬೀಡು ಬಿಟ್ಟಿವೆ ಮೂರು ಸಲಗಗಳು ಅಂತ ಗೊತ್ತಾಗಿದೆ. ಸಾಮಾನ್ಯವಾಗಿ ಒಂಟಿ ಸಲಗಗಳು ಆ ಥರ ಎದುರ ಬದರ ಬಂದಾಗ ಫೈಟ್ ಮಾಡ್ತವೆ ತುಂಬ ದೊಡ್ಡ ಮಟ್ಟದಲ್ಲಿ. ಬಟ್ ಇಲ್ಲಿ ಹಂಗಾಗಿಲ್ಲ, ಅಂಥ ದೊಡ್ಡ ಫೈಟ್ ಏನಾಗಿಲ್ಲ. ಸುಮ್ಮನೆ ಒಂದನ್ನು ತಳ್ಳೋದು ಸೊಂಡಿಲಿನಲ್ಲಿ ಈ ಥರ ಮಾಡಿವೆ. ಬಟ್ ಮೂರು ಸಲಗಗಳಿಗೆ ಈಗ ಅಲ್ಲಿ ಫುಡ್ ಸಿಗ್ತಾ ಇದೆ ಕಾಫಿ ತೋಟದಲ್ಲಿ. ಹಾಗಾಗಿ ಅದು ಯಾವ ಜಾಗ ಖಾಲಿ ಮಾಡಲ್ಲ ಈಗ ಸದ್ಯಕ್ಕೆ. ಸಾಮಾನ್ಯವಾಗಿ ಒಂಟಿ ಸಲಗಗಳು ಎದುರ ಬದರ ಆದಾಗ ಈ ಥರ ಫೈಟ್ ಮಾಡೋದು ಸಹಜ. ಇಲ್ಲ ಹಂಗಾಗಿಲ್ಲ ಅಷ್ಟೇ ವಿಚಾರ. ಈ ಘಟನೆ ನಡೆದಿರೋದು ಹಾಸನ ಜಿಲ್ಲೆ ಬೇಲೂರಿನ ಬಿಕ್ಕೋಡು ಎಸ್ಟೇಟ್ನಲ್ಲಿ. KSRTC ಬಸ್ಸೊಂದು ಚಲಿಸುತ್ತಿದ್ದಾಗಲೇ ಅದರ ಚಕ್ರ ಕಳಚಿ ಬಿದ್ದಂತಹ ಘಟನೆ ನಡೀತಾ ಇದೆ. ಚಕ್ರ ಕಳಚಿ ಅದರ ಚಕ್ರ ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ ಸಾರಿಗೆ ಬಸ್. ಚಲಿಸುತ್ತಿದ್ದ KSRTC ಬಸ್ನ ಚಕ್ರ ಕಳಚಿ ಬಿದ್ದ ಘಟನೆ ನಡೆದಿದೆ. ಆ ಚಕ್ರ ಕಳಚಿದ್ರಿಂದ ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ ಬಸ್ಸು. ಇದು ಘಟನೆ ನಡೆದಿರೋದು ಹಾಸನ ಜಿಲ್ಲೆ ಬೇಲೂರು ರಸ್ತೆಯ ಕುಪ್ಪಳ್ಳಿ ಬಳಿ ನಡೆದಿದೆ. ಚಿಕ್ಕಮಗಳೂರಿಗೆ ತೆರಳುತ್ತಾ ಇತ್ತು ಈ KSRTC ಬಸ್ ಅಂತ ಗೊತ್ತಾಗಿದೆ. ಈಗ ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ.